ಗೈಸ್ ನಿಮ್ಗೆ ಇವಾಗ ಇಂಡಿಯಾಲೇ ಫಾಸ್ಟೆಸ್ಟ್ GTR ತೋರಿಸ್ತೀನಿ ನಿಮ್ಗೆ. ಹಾಯ್ ಹಲೋ ನಮಸ್ಕಾರ, ಯೋ ವಾಚಿಂಗ್ ದಿ ಥಾಟ್ಲ. ನಾನು ನಿಮ್ಮ ಸಾಯಿ ಚಾನೆಲ್ ಹೊಸ ಸಬ್ಸ್ಕ್ರೈಬ್ ಮಾಡೋದು ನೋಡಿ, ಬೆಲ್ ಐಕಾನ್ ಒತ್ತೋದು ನೋಡಿ, ಹಂಗೆ ಇನ್ಸ್ಟಾಗ್ರಾಮ್ ಒಂದು ಫೋನ್ ಮಾಡಿ ಅಂತ ಹೇಳ್ತಾ ಮಾರ್ಚ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಡೇಟು May 19th. ಸೊ ಇವತ್ತು ಡೇಟ್ ಬಂದು May 19th. May 19 ಬಂದು ರೂಮ್ ಡ್ರ್ಯಾಗ್ ಮೀಟಿಗೆ ನಾವು ಹೋಗ್ತಿರೋದು. ಟೈಟಲ್ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾರ್ಯಾರು ಹೋಗ್ತಿರೋದು ಏನು ಕತೆ ಅಂತ. ನೀವು ನೋಡಿದ್ರೆ ನಮ್ಮ ಜೊತೆ ಇಲ್ಲಿ ನಮ್ಗೆ ಮತ್ತಿ ಇದ್ದಾನೆ. ನನ್ನ ಮಾಲ್ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ಮತ್ತಿನ ಜೊತೆಗೆ ಇನ್ನು ಸಾಕ್ಷಿ ಕೂಡ ಬರ್ತಾಳೆ. ಹೋಗ್ತಾ ಒಂದಿವೆ ಅವಳನ್ನ ಪಿಕ್ ಮಾಡ್ಕೊಂಡು ಹೋಗ್ತೀವಿ. ಇವಾಗ ನಾವು ಹೋಗ್ತಿದ್ದು ಬಂದು ಕಾರಲ್ಲಿ. ಕಾರ್ನ ಈ ಕಂಡೀಷನಲ್ಲಿ ಇಷ್ಟು ಗಲೀಜಾಗಿರೋ ಥರ ಅಂತೂ ತೊಗೊಂಡು ಹೋಗಲ್ಲ. ಸೊ ಫಸ್ಟ್ ಹೋಗ್ತಾ ಇವಾಗ ವಾಶ್ ಮಾಡಿಸ್ಕೊಂಡು ಹಂಗೆ ಒಂದಿವೆ ವಾಶ್ ಮಾಡಿಸ್ಕೊಂಡು ಆಮೇಲೆ ಹೋಗ್ತೀವಿ. ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 12:45 ಆಗ್ತಾ ಬಂತು. ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕಲ್ಲ, ಬನ್ನಿ ಮಾಡೋಣ. ಸೊ ಇವತ್ತು ಒಂದು ಕಿರಿಕ್ ಬೇರೆ ಆಯಿತು. ನಾವು ಅಂದರೆ ಸುಮ್ಮನೆ ಹೋಗ್ಬೇಕಾರೆ ರೋಡಲ್ಲಿ ಇವಾಗ ಕಾರ್ ವಾಶ್ ಹತ್ರ ಬಂದಿದ್ದೀವಿ. ನಾವು ಯೂಶಲಿ ಇಲ್ಲೇ ಆಗುತ್ತೆ ಇಲ್ಲಿ ಮಾಡಿಸಿದ್ರೆ. ಜಸ್ಟ್ ವಾಟರ್ ವಾಶ್ ಮಾಡಿಸ್ತೀನಿ ಅಷ್ಟೇ, ನಾನು ಜಾಸ್ತಿ ಇದು ಮಾಡ್ಸೋಕ್ಕಲ್ಲ. ಜಸ್ಟ್ ವಾಟರ್ ಸ್ಪ್ರೇ ಮಾಡಿಸ್ತೀನಿ, ಅಷ್ಟು ಟೈಮ್ ಇಲ್ಲ ವಾಶ್ ಮಾಡಿಸೋ ಅಷ್ಟು. ಒಂದು ವಾಟರ್ ವಾಶ್ ಅಷ್ಟೇ, ಫುಲ್ಲು ಸೋಪ್ ಜಿಪ್ ಎಲ್ಲ ಏನೂ ಹಾಕ್ಸಲ್ಲ, ಜಸ್ಟ್ ವಾಶ್ ಅಷ್ಟೇ. ವಾಟರ್ ಸ್ಪ್ರೇ ಮಾಡಿಸಿ ಒರೆಸಿಸ್ಬಿಡೋದು. ಯಾಕಂದರೆ ಹೆವಿ ಲೇಟ್ ಆಗ್ಬಿಟ್ಟಿದೆ. ಇಲ್ಲೇ ಟೈಮ್ ನೋಡ್ಬೋದು ನೀವು, ಒಂದು 1 ಆಗ್ತಾ ಬಂತು. ಇನ್ನು ನಾನು ಹೋಗಿ ಅಲ್ಲಿ ಹೋಗೋಷ್ಟಲ್ಲಿ ಒಂದು 2:33 ಆಗೇ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಈವೆಂಟ್ ಮುಗ್ದೇ ಹೋಗ್ಬಿಟ್ಟಿರುತ್ತೆ. ಎಷ್ಟೊತ್ತಾಗುತ್ತೆ ಏನು ಕತೆ ಎಲ್ಲ ನೋಡ್ಬೋದು. ಅದು 5 ಮಿನಿಟ್ಸಲ್ಲಿ ಮುಗಿಯುತ್ತೆ ನೋಡಿ. ಸೊ ಬಿಫೋರ್ ಇದು, ಆಫ್ಟರ್ ಆಮೇಲೆ ಸ್ವಲ್ಪ ಒಂದು ರೇಂಜ್ ಕ್ಲೀನಾಗಿರುತ್ತೆ. ಸೊ ಇವಾಗ ವಾಶ್ ಎಲ್ಲ ಆಯಿತು. ವಾಶ್ ಅಂದರೆ ಲೈಕ್ ಫುಲ್ ನೀಟಾಗಿ ಆಗಿಲ್ಲ, ಒಂದು ರೇಂಜ್ ಆಗಿದೆ. ಯಾಕಂದರೆ ಹೆವಿ ಟೈಮ್ ಆಗಿಬಿಟ್ಟಿದೆ. 1 o'clock ಆಗೇ ಹೋಯಿತು. ಇವಾಗ ನಾವು ಆಲ್ಮೋಸ್ಟ್ ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ. ಪೆಟ್ರೋಲ್ ಬಂಕ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟಾಪ್ ಏನಿದ್ರು ಇವಾಗ ಫ್ಯೂಯಲ್ ಹಾಕ್ಸ್ಬೇಕು. ನೆಕ್ಸ್ಟ್ ಫ್ಯೂಯಲ್ ಆದಮೇಲೆ ಡೈರೆಕ್ಟಾಗಿ ಹೋಗಿ ಸಾಕ್ಷಿನ ಪಿಕ್ ಮಾಡಬೇಕು. ನನ್ನ ಚಾನಲ್ ನೀವೇನೋ ಹೊಸದಾಗಿ ಬಂದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಸಾಕ್ಷಿ ಚಾನಲ್ಲು ಕೆಳಗಡೆ ಲಿಂಕಲ್ಲಿ ಟ್ಯಾಗ್ ಮಾಡಿರ್ತೀನಿ, ಅದಕ್ಕೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಪೋರ್ಟ್ ಮಾಡಿ. ನಮ್ಮ ಬಾಯ್ಸು ಯಾರ್ಯಾರಿದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇವಾಗ ನೈಸ್ ರೋಡ್ ಎಂಟ್ರ್ ಆಗಿದ್ದೀವಿ. ಇನ್ನೂ ಒಂದು 35 ಕಿಲೋಮೀಟರ್ಸು ಎಲೆಕ್ಟ್ರಾನಿಕ್ ಸಿಟಿ. ಅಲ್ಲಿ ಸಾಕ್ಷಿನ ಪಿಕ್ ಮಾಡಿ ಅಲ್ಲಿಂದ ಆಮೇಲೆ ನಾವು ಹೊಸೂರಿಗೆ ಡೈರೆಕ್ಟಾಗಿ ತನಿಜೆ ಏರೋಸ್ಪೇಸ್ಗೆ ಹೋಗ್ತೀವಿ. ಅಂದರೆ ಚೋಟುನ್ ತೊಗೊಂಡೋಗಿದ್ದೆ ಲಾಸ್ಟ್ ಟೈಮು. ಈ ಟೈಮ್ ಚೋಟುನ್ ತೊಗೊಂಡೋಗಿಲ್ಲ. ಆ್ಯಕ್ಚುಲಿ ನಿನ್ನೆ ಟ್ರೈ ಮಾಡಿದ್ವಿ ಗಾಡಿ ಆನ್ ಮಾಡೋಕ್ಕೆ. ಚೋಟುನ ಮತ್ತೇನೋ ಇಶ್ಯೂ ಕೊಟ್ಟಿದೆ, ನಾನು ಚೆಕ್ ಮಾಡೋಕ್ಕೂ ಹೋಗಿಲ್ಲ. ಆ್ಯಂಡ್ ಮೇನ್ ಥಿಂಗ್ ನಾನು GSXL ಬರಬೇಕಂತ ಇತ್ತು. ಲಾಸ್ಟ್ ಮಳೆ ಬೇರೆ ಬರೋಂಗಿದೆ ಮೇಯ್ನಾಗೆ, ಅದರಿಂದನೇ ಅರ್ಧಕ್ಕರ್ಧ ನಾನು ಕಾರಲ್ಲಿ ಹೋಗ್ತಿರೋದು. ಮಳೆ ಯಾವ ರೇಂಜಿಗೆ ಬರ್ತಾ ಇದೆ ಅಂದರೆ ಲಿಟ್ರಲಿ ಇಲ್ಲಿ ಸಡನ್ನಾಗಿ ರೋಡು ಕಾಣಿಸ್ತಿಲ್ಲ. ಅಲ್ಲಿ ಒಂದು ಸ್ವಲ್ಪ ಸ್ಪೀಡಲ್ಲಿದ್ವಿ, ಅವಾಗ ಸಡನ್ನಾಗಿ ಮಳೆ ಹಿಂಗೆ ಜೋರಾಗಿ ಹೊಡಿತು. ಏನಂದರೆ ಏನೂ ಕಾಣಿಸಿಲ್ಲ. ವಾಶ್ ಮಾಡಿಸಿದ್ವಿ, ಎಲ್ಲ ವೇಸ್ಟ್ ಆಯ್ತಲ್ಲ ಅವರು. ಹಿಂಗೆ ನ್ಯಾಚುರಲ್ ವಾಶ್ ಆಗ್ಬಿಟ್ಟಿರೋದು. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ಟೈಮ್ ಬಂದು 2:15 ಆಯಿತು. ಸಾಕ್ಷಿನ ಪಿಕ್ ಮಾಡಿ ಒಂದು 15 ಮಿನಿಟ್ಸ್ ಆಗಿದೆ. 2 o'clock ಪಿಕ್ ಮಾಡಿದ್ದು. ಸೊ ಇವಾಗ ಇಲ್ಲಿಂದ ಹೊರಟಿದ್ದೀವಿ ನಾವು. ಇನ್ನೊಂದು 30 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಇಲ್ಲಿಗೆ ತನಿಜೆ ಏರೋಸ್ಪೇಸ್ಗೆ. ಸೊ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ ನನಗೆ, ಯಾಕಂದರೆ ಹೆವಿ ಮಳೆ ಬರ್ತಾಯಿತ್ತು ಬೆಂಗಳೂರಲ್ಲಿ. ಅಲ್ಲೂ ಮಳೆ ಇದೆಯಾ ಇಲ್ವಾ ಗೊತ್ತಿಲ್ಲ. ಇವಾಗ ಹಿಂದೆಗಡೆ ಇಲ್ಲಿ ಸಾಕ್ಷಿ ಇದ್ದಾಳೆ. ಹಾಯ್ ಗಾಯ್ಸ್, ಎಕ್ಸೈಟ್ಮೆಂಟ್ ಇದೆಯಾ? ತುಂಬಾ ಎಕ್ಸೈಟ್ಮೆಂಟ್ ಇದೆ, ಬಟ್ ಮಳೆ ಬರ್ತಿದೆ ಯಾವ ತರ ಅಂತ ನಂಗೂ ಗೊತ್ತಿಲ್ಲ. ಅಲ್ಲಿ ಎಲ್ಲ ನಿಲ್ಸ್ಬಿಟ್ಟಿದ್ರೆ ಮಳೆ ಬಂದಿದೆ ಅಂತ, RCB ಮ್ಯಾಚ್ ತರ. ಈ ಒಳ್ಳೆ ವಿಷಯ, RCB ನಿನ್ನೆ ವಿನ್ ಆಯ್ತು. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ಬಂದಿದ್ದೀವಿ. ಟೈಮ್ ಬಂದು ಆಲ್ಮೋಸ್ಟ್ 4 o'clock ಆಯಿತು. 2 hour ಆಲ್ಮೋಸ್ಟು. ಯಾಕಂದರೆ ಅಲ್ಲಿ ಲಂಚಿಗೆ ನಿಲ್ಸಿದ್ವಿ KFCಲಿ. ನಿಲ್ಲಿಸಿ ಎಲ್ಲ ತಿನ್ಕೊಂಡು ಇವಾಗ ಬಂದಿದ್ದೀವಿ. ನೋಡ್ಬೋದು ಇಲ್ಲಿ ನಮ್ಮ ಜೊತೆ ಇನ್ನೂ ಪರ್ದೀನ್ ಕೂಡ ಇವಾಗ ಬಂದಿನಿ ಇಲ್ಲೇ. ಅಲ್ಲ ಅರ್ಬಾಜ್ ಅಲ್ಲ ಅಫ್ರೋಜ್. ನನಗೆ ಅದೇ ಕನ್ಫ್ಯೂಷನ್. ನಿಮ್ಮ ಸ್ಕೂಲವ್ರು ಎಲ್ಲರೂ ಆಲ್ಮೋಸ್ಟ್ ಸೇಮ್ ನೇಮ್ಸೇ ತಾನೆ, 3-4 ಜನ. ನಿಂಬೆಜೆ ತಾನೆ ಅರ್ಬಾಜ್ ಎಲ್ಲ ನಿಂಬೆಜೆ ತಾನೆ. ಇವಾಗ ಇಲ್ಲಿ ಒಳಗಡೆ ಬಂದಿದ್ದೀವಿ. ಗಾಡಿಗಳು ನೋಡಿ ಲೈನಪ್ಪು ಸೈಕಾಗಿದ್ದಾವೆಲ್ಲ. ಎಲ್ಲಿ ಗೆದ್ರಂತೆ ಕಂಗ್ರ್ಯಾಚುಲೇಷನ್ಸ್. ಯಾವ ಕ್ಯಾಟಗರಿ ಇಲ್ಲಿ? ಕ್ರೇಜಿ. ಇಲ್ಲೇ ನೋಡಿ 50,000 ZX 600-800 ಕ್ಯಾಟಗರಿಲಿ ಗೆದ್ದೀರಿ ಇವತ್ತು. ಕ್ರೇಜಿ. ಇವಾಗ ಇನ್ನು ಇಲ್ಲಿ ನೋಡ್ಬೋದು ನೀವು, MB ಮ್ಯಾನ್ ಅವ್ರ ಕಾರ್ ಇಲ್ಲೇ ಇದೆ. ಎಲ್ಲಿ MB ಮ್ಯಾನು? ಓ ಯಾವ್ದು ಬರೋದು? ಆಲ್ಮೋಸ್ಟ್ ನಮ್ಮ ವಿಜಯನಗರ ಗಾಡಿಗಳೇ ನೋಡ್ಬೋದು. ಇದು ಶ್ರೀಯರ್ಸ್ ಅಂತ ಇದು. ಇಲ್ಲೊಂದು 10R, S1000R, ಇದೆಲ್ಲ 291 ಕಿಂಗ್ಸ್ದು ನೋಡ್ಬೋದು ನೀವು. ಕ್ರೇಜಿ. ಇದೇ ಗ್ರೂಪ್ದು M1000R ಅಲ್ಲಿ ಮುಂದೆ ಇದೆ. ಕ್ರೇಜಿ. ಮುಂದೆ ಹೋಗೋಣ. ಮುಂದೆ ಇನ್ನೇನಿದೆ ತೋರಿಸ್ತೀನಿ ನಿಮಗೆ.
ಜಸ್ಟ್ ಎಂಟ್ರಿ ಕೊಡ್ತಿದ್ದಂಗೆ ಕಾರ್ಗಳೆಲ್ಲ ಹೊಡೆದು ಬಾನೆಟ್ ತೆಗೆದು ಹೊಡೆದಾಕ್ಬಿಟ್ರು. ಫುಲ್ಲು ಪಾಪ್ಸು ಬ್ಯಾಂಕ್ಸ್ ಎಲ್ಲ ಹೆವಿ ಲೋಡ್ ಆಗಿದೆ. ಬಟ್ ನೋಡೋಣ ಇನ್ನು ಮುಂದೆ ಏನಿದೆ ಎಲ್ಲ ನಿಮಗೆ ಒಂದಲ್ಲಿ ಗೊತ್ತಾಗುತ್ತೆ. ಬನ್ನಿ ನೋಡ್ಬೋದು ನೀವು ಇಲ್ಲಿ. ನೋಡಿ ಯಪ್ಪ ಬಾ ಟೈರ್ ಫುಲ್ ಊಸ್ತು ಎಕ್ಸೆಮ್ ನೋಡಿ ಕ್ರೇಜ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಇದೆ ಎಕ್ಸೆಮ್. ಏನು ಸಿಕ್ಸಿ ಆಗಿದೆ. ಓಹ್ ಟಿಪ್ಗಳು ನೋಡಿ 4 ನೋಡಿ M2 ವಾ ಬ್ರಿಯೋ M2 ನೋಡಿ ಏನು ಸೆಕ್ಸಿ ಆಗಿದೆ ನೋಡಿ. ಎಲ್ಲ ಫುಲ್ಲು ಕಾರ್ಗಳು ಹೆವೆನ್ನು ಲಿಟ್ರಲಿ ಕಾರ್ ಆ್ಯಂಡ್ ಬೈಕ್ ಎಂಥೂಸಿಯಾಸ್ಟ್ಗಳಿಗೆ. ಯಾವ್ದು ಗುರು ಕಾರ್ ಅದು? ಇದು ನೋಡಿ ಗುರು ಕಾರ್ ಹೆಂಗಿದೆ. ಓ ವೀಲ್ ನೋಡಿ ಎಷ್ಟು ತಿರುಗುತ್ತೆ ಇದು. ಡ್ರಿಫ್ಟ್ ಕಾರ್ ಇದು ಕ್ರೇಜಿ ಲೆಕ್ಸಸ್. ಇದು ನೋಡಿ ಹೆಂಗಿದೆ ಬಿಲ್ಡ್ ಹೆಂಗಿದೆ ನೋಡೋದು ಕ್ರೇಜಿ ಆಗಿದೆ. ಓ ಕ್ರೇಜಿ. ಗೊತ್ತಿಲ್ಲ ನನಗೂ ಕರೆಕ್ಟಾಗಿ. ಎಕ್ಸಾಸ್ಟ್ ಇದ್ರೆ ಇಂಟೇಕ್ ಇರುತ್ತೆ ನನಗೂ ಗೊತ್ತಿಲ್ಲ ಅಪ್ಪ. ಗೊತ್ತಿರೋರು ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ಎಕ್ಸಾಸ್ಟ್ ಇಲ್ಲಿದೆ ಇಂಟೇಕೇ ಇರಬೇಕದು. ನೋಡಿ ಅಪ್ಪ ಕ್ರೇಜಿ. ಒಳಗಡೆ ನೋಡಿ ಫುಲ್ಲು ರೋಲಿಂಗ್ ಕೇಜು ಕ್ರೇಜಿ. ಇಲ್ಲಿ ಒಂದಕ್ಕಿಂತ ಒಂದು ಎಕ್ಸ್ಟ್ರಾಡಿನರಿ. ಬಟ್ ಆ್ಯಕ್ಚುಲಿ ಈ ಸತಿನೇ ಸ್ವಲ್ಪ ಕಡಿಮೆ ಗಾಡಿಗಳು ಎಲ್ಲನೂ ಕಡಿಮೆ ಇರೋದು. ಎವ್ರಿ ಟೈಮ್ ಸ್ವಲ್ಪ ಕ್ರೇಜಿಯಾಗಿರುತ್ತೆ. ಒನ್ ಟೈಮ್ ಅಂತೂ ಫುಲ್ಲು JDM ಇತ್ತು. ಅಂದರೆ ಯಾವುದು ಮಿತ್ಸುಬಿಷಿ ಎವಲ್ಯೂಷನ್ನು, ಆಮೇಲೆ R32 ಸೂಪ್ರಾ ಕೂಡ ಇತ್ತು. ಬಟ್ ಇವಾಗೆಲ್ಲ ಸ್ವಲ್ಪ ಕಡಿಮೆನೇ ಅಷ್ಟಕ್ಕಷ್ಟೇ ಗಾಡಿಗಳು. ಇಲ್ಲೊಂದು ZX10 ದುಕಾಟಿ ಪೋಲೋಗಳೇ ಜಾಸ್ತಿ. ಹೆಂಗಿದೆ ಮತ್ತೆ ಹೆಂಗಿತ್ತು? ಸೂಪ್ರಾ ಗೊತ್ತಿಲ್ಲ ಬಂದಿದ್ಯಾ ಇಲ್ವಾ ಏನಂತ್ಯ ಗೊತ್ತಿಲ್ಲ. ಯಾಕಂದ್ರೆ ಒಂದೇ ಟೈಮ್ ನಾನು ನೋಡಿದ್ದು ಸೂಪ್ರಾನ ಮತ್ತೆ R32 R34 ಯಾವುದೋ ಇತ್ತು. ಎಲ್ಲ ಒಟ್ಟಿಗೆ ಇತ್ತು ಆವಾಗ. ನಾನು ಸೈಕಾಗಿದೆ. ಎಲ್ಲೆಲ್ಲೋ ನೀನೆ ಪ್ರಾಬ್ಲಿ ಸೂಪರ್ ಕಾರ್ಸ್ ಎಲ್ಲ ಅಲ್ಲಿದ್ದಾವೆ ಅನ್ಸುತ್ತೆ. RS6 ಕ್ರೇಜ್ ಆಗಿದೆ. RS7 RS6 ಜೊತೆ ಗಾಡಿಗಳು ಕ್ರೇಜ್ ಇದೆ ನೋಡಿ. ಚೋಟು ಕ್ರೇಜಿ ನೋಡಿ ಹೆಂಗಿದೆ. ಸ್ವಿಂಗಮ್ ಎಕ್ಸೆಂಟ್ ಸ್ವಿಂಗಮ್ ಕ್ರೇಜಿ ನೋಡಿ. RS457 ಹೆಂಗಿದೆ. ಹಿಂದೆ ಟೈಲ್ ತೆಗೆದ್ಬಿಟ್ರೆ ಏನು ದೊಡ್ಡದಾಗ ಕಾಣೋದು ಗುರು. ಟ್ಯಾಂಕ್ ಇಷ್ಟು ದೊಡ್ಡದಾಗಿದೆ ಇದ್ರದ್ದು. ನಾನು ಫಸ್ಟ್ ಟೈಮ್ ರಿಯಲ್ ಆಗಿ ನೋಡ್ತಿರೋದು ಇದನ್ನು. ಇಷ್ಟು ಮ್ಯಾಸಿವ್ ಆಗಿದೆ ಇದು. ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಅಲ್ಲ. ನಾನು ಇವತ್ತೇ ಇನ್ ಪರ್ಸನ್ ನೋಡ್ತಿರೋದು ಇದನ್ನು. ಸಗದಾಗಿ ಕಾಣಿಸ್ತಿದೆ ಅಲ್ಲ ಗೈಸ್. ನಿಮ್ಗೆ ಇವಾಗ ಇಂಡಿಯಾಲ್ಲೇ ಫಾಸ್ಟೆಸ್ಟ್ GTR ತೋರಿಸ್ತೀನಿ ನಿಮಗೆ. ನೋಡ್ದೇ ಕಳ್ದೋಗ್ತೀರಾ. ಕಲರ್ ಆಗಿರ್ಬೋದು ಏನೇನಿದೆ ಅದರೊಳಗಡೆ ಗಾಡೀಲಿ. ಗಾಡಿ ನೋಡ್ದೇ ಲಿಟ್ರಲಿ ಕಳ್ದೋಗ್ತೀರಾ ಹಂಗಿದೆ ಇದು ನೋಡಿ. ಏನು ಕ್ರೇಜಿ ಆಗಿದೆ ಇದು ಅಂತ ನೋಡಿ. ಏನು ಸೆಕ್ಸಿಯಾಗಿದೆ. ಸೈಡ್ ಕಲರ್ ನೋಡಿ. ಕಲರ್ ಸ್ಕೀಮ್ ಎಲ್ಲ ಹಿಂದೆ ಹೆಂಗಿದೆ ಸೆಕ್ಸಿಯಾಗಿದೆ. ಇದೆಲ್ಲ ಕಾರ್ಬನ್ ಫೈಬರ್ ಫುಲ್ಲು. ಓ ನೆಕ್ಸ್ಟ್ ಲೆವೆಲ್ ಇದು. ನೋಡ್ಬೋದು ನೀವು 2 ಡೋರ್ GTI ಡ್ರ್ಯಾಗ್ಸ್ ಬೇಕಾದರೆ ಹೆಂಗಿರುತ್ತೆ ಅಂತ ನೋಡಿ ನೀವು. ಹಿಂದೆಗಡೆ ರೇರ್ ಟೈರ್ ನೋಡಿ ಹೆಂಗಿದೆ. ಫ್ರಂಟ್ ಟೈರ್ ನೋಡಿ ಕಳ್ದೆ ಹೋಗ್ತೀರಾ. ಕ್ರೇಜಿ. ಏನು ಕ್ರ್ಯಾಕಲ್ಸ್ ಬರೋದು ಯಾವುದು ಇದು ನೋಡು. ಫ್ರಂಟಲ್ಲಿ ಹೆಂಗಿರುತ್ತೆ ಈಗ. M4 ನೋಡಿ ಹೆಂಗಿದೆ. ಇದು ಲುಕ್ ನೋಡಿ M4 ಕ್ರೇಜಿ. ಇಲ್ಲೊಂದು RS5 ಇದೆ ಸರಿನಾ. XUV ಕ್ಯಾಟಗರಿ ಅದು. ಲಾಸ್ಟ್ ಟೈಮು ಇದು ಮತ್ತೆ Audi RS6 ಒಂದು ಡ್ರ್ಯಾಗ್ ಹೊಡೆದಿತ್ತು.
ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಮಾತ್ರ ಎರಡೂ. ಬಟ್ ಅದೇ ಗೆದ್ದಿದ್ದು ಅನ್ಸುತ್ತೆ ನನಗೆ, RS6 ಗೆದ್ದಿದ್ದು ಅನ್ಸುತ್ತೆ. ಬಟ್ ಇದು ನೋಡಿ ಕ್ರೇಜ್ ಆಗಿದೆ. ಇಲ್ಲೊಂದು GT3 ಇದೆಯಾ, GT3 RS ಇದೆ ನೋಡಲ್ಲಿ. Go ahead, just right on top, right on top. GT3 RS. Shreyas, K- ಹೆಂಗಿದೆ ನೋಡಿ, ಕ್ರೇಜಿ. ನಮ್ಮ ಜೊತೆ KFC ಊಟ ಮಾಡ್ತೀರಲ್ಲ ಅವರು. ಓಹೋ ಕ್ರೇಜಿ. ಇದು ನೋಡಿ ಡಿಫೆಂಡರು M2 ನೋಡಿ ಏನು ಕ್ರೇಜ್ ಆಗಿದೆ. ಕ್ರೇಜಿ, ಏನು ಕಲರು, ಸ್ಪೆಕ್ ಸಕ್ಕತ್ತಾಗಿದೆ ಇದು. ಕ್ರೇಜಿ. ಸೊ ಗೈಸ್ ಇವಾಗ ಲ್ಯಾಂಬೋ ತೋರಿಸ್ತೀನಿ ನಿಮಗೆ. ಕ್ರೇಜಿ ಆಗಿದೆ ಲ್ಯಾಂಬೋ. ಈ OG ಲ್ಯಾಂಬೋ ಕಲರ್ ಎಲ್ಲೆರಡು ಅನ್ಸುತ್ತೆ ಇದು. ಮಳೆ ಮಾತ್ರ ಮಳೆ ನೆಕ್ಸ್ಟ್ ಎಂತ ಪವರ್ಫುಲ್ ಕಾರ್ಸ್ ಆಗಿದೆ ಏನೇ ಬಂದ್ರು. ಬಟ್ ಒಂದು ಲ್ಯಾಂಬೋ ಬರ್ತಿದ್ದಂಗೆ ಕ್ರೌಡ್ ಆಟೋಮೆಟಿಕ್ ಫುಲ್ ಆಗುತ್ತೆ. ಬಿಕಾಸ್ ಲ್ಯಾಂಬೋ ದ ಬ್ರ್ಯಾಂಡ್ ಹಂಗೆ ಅದರ ನೋಡಿ ಕ್ರೇಜಿ. you have a long fan too, buddy. Ashwin Durai takes the second. और ಮಳೆ ಬರುತ್ತೆ ಈಗ. And ಕ್ರೇಜಿ. ಎಮ್ಮಿ ಮೇಲೆ ಅವರು ರೀಸೆಂಟ್ ಆಗಿ ಫ್ಲೇಮ್ಸ್ ಶೂಟಿಂಗ್ ಕೂಡ ಮಾಡ್ಸಿದ್ದಾರೆ. ಅವಸ್ಥೆ ನೋಡಿ ಗೈಸ್, ಮಳೆ ಹೆವಿಯಾಗಿ ಬರ್ತಾ ಇದೆ. ಫುಲ್ ಎಲ್ಲ ಇಲ್ಲೇ ಒಳಗಡೆ ಒಂದು ಕೂತ್ಕೊಂಡ್ಬಿಟ್ಟವ್ರೆ. ಟೈಮ್ ಬಂದು ಆಲ್ಮೋಸ್ಟ್ 6:30 ಹೊರಟು. ಆಲ್ರೆಡಿ ಒಂದು ಅರ್ಧ ಗಂಟೆ ಮೇಲಾಯಿತು. 6 ಹಂಗೆ ಹೊರಟ್ವಿ. ಹೆವಿ ಮಳೆ ಬಂದು ಈವೆಂಟ್ ಎಲ್ಲ ಹಾಳಾಗೋಯ್ತು. ಆ್ಯಕ್ಚುಲಿ ನಾವು ಹೋಗೋ ಅಷ್ಟೊತ್ತಿಗೆ ಎಲ್ಲ ಸೂಪರ್ ಕಾರ್ದು ಎಲ್ಲ ಡ್ರೈವ್ ರೇಸ್ ಆಗೋಗಿತ್ತು. ಜಸ್ಟ್ ಒಂದು ಡ್ರಿಫ್ಟ್ ಇತ್ತು. ಡ್ರಿಫ್ಟ್ ಆದ್ಮೇಲೆ ಇನ್ನೇನಾಯಿತು ಗೊತ್ತಿಲ್ಲ. ಬಟ್ ಇಲ್ಲಿ ಈ ಕಡೆ ಎಲ್ಲ ಟ್ಯೂನ್ ಆಗಿರೋ ಕಾರ್ಸ್ ಎಲ್ಲ ಫುಲ್ಲು ಪಾಪ್ಸ್ ಆ್ಯಂಡ್ ಟ್ಯಾಂಕ್ಸ್ ಫುಲ್ ರೇವ್ ಹೊಡೆದು ಇಡ್ತಾಯಿದ್ರು. ಅದೆಲ್ಲ ಸಖತ್ತಾಗಿತ್ತು, ಇಲ್ಲ ಅಂತಲ್ಲ. ಬಟ್ ಮೇಯ್ನ್ ನಾವು ಡ್ರ್ಯಾಗ್ ರೇಸ್ ಮಿಸ್ ಮಾಡ್ಕೊಂಡು, ಯಾಕಂದರೆ ಲೇಟಾಗಿ ಬಂದ್ವಲ್ಲ, ಅದರಿಂದ ಡ್ರ್ಯಾಗ್ ರೇಸ್ ಎಲ್ಲ ಮಿಸ್ ಆಯಿತು. ಆ್ಯಂಡ್ ಸೂಪರ್ ಕಾರ್ದು ಇನ್ನೂ ನಡೀತಾ ಇತ್ತು. ಎಲ್ಲ ಅವಾಗಷ್ಟೇ ಬಂದವು. ಎಲ್ಲ ಪಾರ್ಷೆ ಲ್ಯಾಂಬೋ ಎಲ್ಲನೂ ಬಂತು ಲೈನಕ್ಕೆ. ಇನ್ನೊಂದೇನೆಂದರೆ ನಮ್ಮ ಏರಿಯಾ ಬಾಯ್ ಕ್ರಿಸ್ ಅವ್ರದ್ದು ಸೆಕೆಂಡ್ ಪ್ಲೇಸ್ ಏನೋ ಬಂದಿದೆಯಂತೆ ವೀಲಿ ರೇಸಲ್ಲಿ. ಕ್ರೇಜಿ. ಅದು M1000RR ಫಸ್ಟ್ M1000RR ವೀಲಿ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಕ್ರೇಜ್ ಆಗಿತ್ತು ಓವರ್ ಆಲ್ ಇವೆಂಟು. ಬಟ್ ಇನ್ನೊಂದು ಸ್ವಲ್ಪ ಬೇಗ ಬಂದಿರಿ, ಇನ್ನೂ ಸಖತ್ತಾಗಿರೋದು ಎಲ್ಲ ನೋಡ್ಬೋದಾಗಿತ್ತು, ಇನ್ನೂ ಚೆನ್ನಾಗಿರೋದು. ಚಂದನ್ ಏನಂತೀಯ? ಮಸ್ತ್ ಇತ್ತು ಮಾತ್ರ. ಹೆಂಗಿತ್ತು? ಸೂಪರ್ ಕಾರ್ಸು, ಬೈಕ್ಸು ಮಸ್ತ್ ಇತ್ತು. ಫುಲ್ ಟ್ಯೂನ್ಡ್ ಅಲ್ಲ. ನೋ ವರ್ಡ್ಸ್. ಯಾಕೆಂದರೆ ಮಳೆ ಬಂದೆಲ್ಲ ಹಾಳಾಯಿತು. ಸೊ ಹೇಳ್ದಂಗೆ ಪೈಸಾ ವಸೂಲಾಗಿಲ್ಲ, ಸ್ವಲ್ಪ ಬೇಜಾರಾಯಿತು. ಬಿಕಾಸ್ ಅಷ್ಟು ಗಾಡಿ ಬಂದುಬಿಟ್ಟು ಯಾವುದ್ರದ್ದು ಡ್ರ್ಯಾಗ್ ರೇಸು ಎಲ್ಲ ರೇಸ್ ಯಾವುದು ನೋಡೋಕ್ಕಾಗಿಲ್ಲ, ಅದು ಬೇಜಾರಾಯಿತು. ಎಲ್ಲ ಕೊಚ್ಚೆ ಆಗೋಯ್ತು ಎಲ್ಲ ಕಡೆ. ಆ್ಯಂಡ್ ಇನ್ನೂ ಮಳೆ ಬರ್ತಿದೆ ಅಣ್ಣ, ಬೆಳ್ಕಿಡಿತಾನೆ. ಅದೇ ಇನ್ನೂ ಎಲ್ಲ ಲೈಕ್ ಫುಲ್ ಹಾಳಾಗೋಯ್ತು, ಅದೇ ಬೇಜಾರಾಯ್ತು. ಅಲ್ಲೇನು ಮಾಡೋಕ್ಕೆ ಆಗಿಲ್ಲ, ಏನು ಡ್ರ್ಯಾಗ್ ರೇಸ್ ಇಲ್ಲ, ಏನೂ ಇಲ್ಲ, ಎಲ್ಲ ಹಾಳಾಗೋಯ್ತು. ಆದರೂ ಬೇಜಾರಾಯಿತು. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಹೋಪ್ಫುಲಿ ಚೆನ್ನಾಗಾಗುತ್ತೆ. ಬೆಳಿಗ್ಗೆ ಬೇಗ ಹೋಗ್ತೀವಿ, ನೋಡೋಣ. ಸೊ ಏನಂದರೆ ನಮಗೂ ಅದೇ ಬೇಜಾರು. ಯಾಕಂದರೆ ಫುಲ್ ನೋಡೋಕ್ಕಾಗಿಲ್ಲ, ಪೈಸಾ ವಸೂಲಾಗಬೇಕು ಏನೇ ಮಾಡಿದ್ರು. ಇವಾಗ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಅಂದರೆ ಆಬ್ವಿಯಸ್ಲಿ ಕಂಟೆಂಟ್ ಚೆನ್ನಾಗಬೇಕು, ಜೊತೆಗೆ ನಾವು ಮೇಯ್ನ್ಲಿ ನಾವು ಎಂಜಾಯ್ ಮಾಡಬೇಕು. ಅದು ಯಾವುದೋ ಮಾಡೋಕ್ಕಾಗಿಲ್ಲ, ಒಂದು ರೇಂಜಿಗೆ ಎಂಜಾಯ್ ಮಾಡಿದ್ವಿ. ಕಾರ್ಗಳೆಲ್ಲ ರೇವ್ ಮಾಡೋದು, ಟ್ಯೂನ್ ಆಗಿರೋ ಕಾರ್ಗಳು ಅವೆಲ್ಲ ನೋಡಿ ಒಂಥರ ಖುಷಿನೇ ಆಯಿತು, ಇಲ್ಲ ಅಂತಲ್ಲ. ಎನಿವೇಸ್ ಇಟ್ಸ್ ಓಕೆ. ಮಳೆ ಬರೋದು ಇವೆಲ್ಲ ಕಾಮನ್, ಏನೋ ಒಂದು ಆಗ್ತಾ ಇರುತ್ತೆ. ಮತ್ತೆ ನೆಕ್ಸ್ಟ್ ಎಡಿಷನ್ ಆಗೇ ಆಗುತ್ತೆ ಆಬ್ವಿಯಸ್ಲಿ ನವಂಬರ್ ಟೈಮಲ್ಲಿ. ಸೊ ಅವಾಗ ಬಂದು ಫುಲ್ ಇವೆಂಟ್ನ ಕವರ್ ಮಾಡ್ತೀನಿ. ಇನ್ನೂ ಕಾರ್ಸ್ ಬಂದಿರುತ್ತೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಒಂದು ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದೀನಿ. ಮತ್ತೆ ಸಿಗೋಣ ವಿಡಿಯೋಲಿ. ನಮಸ್ಕಾರ.